ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಸಣ್ಣ ರೈತ ವಾಸಿಸುತ್ತಿದ್ದನು. ಅವನಿಗೆ 2 ಎಕರೆ ಜಮೀನು ಮಾತ್ರ ಇತ್ತು. ಆದರೂ ಅವನು ತುಂಬಾ ಪರಿಶ್ರಮಿ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ ಹೊಲಕ್ಕೆ ಹೋಗುತ್ತಿದ್ದನು. ಒಂದು ವರ್ಷ ಮಳೆ ಸರಿಯಾಗಿ ಬಂದಿಲ್ಲ. ಬೆಳೆ ಒಣಗತೊಡಗಿತು. ಹಳ್ಳಿಯ ಹಲವರು ನಿರಾಶರಾದರು. ಆದರೆ ರಾಮು ಆಶೆ ಬಿಡಲಿಲ್ಲ. ಕಷ್ಟ ಬಂದರೆ ಪರಿಹಾರವೂ ಬರುತ್ತದೆ ಎಂದು ಆತ ತನ್ನ ಮನಸ್ಸಿಗೆ ಧೈರ್ಯ ಹೇಳಿಕೊಂಡನು. ಅವನು ನೀರನ್ನು ಉಳಿಸುವ ವಿಧಾನವನ್ನು ಬಳಸಿದನು. ಹಳ್ಳಿಯ ಕೆರೆಯಿಂದ ಚಿಕ್ಕ ಕಾಲುವೆ ಮಾಡಿ ತನ್ನ ಹೊಲಕ್ಕೆ ನೀರು ತಂದನು. ಜೊತೆಗೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಬಿತ್ತಿದನು. ಕೆಲವು ತಿಂಗಳ ನಂತರ ಅವನ ಹೊಲ ಹಸಿರಿನಿಂದ ತುಂಬಿತು. ಇತರ ರೈತರು ಆಶ್ಚರ್ಯಪಟ್ಟರು. ರಾಮು ತನ್ನ ವಿಧಾನವನ್ನು ಎಲ್ಲರಿಗೂ ತಿಳಿಸಿದನು. ಹಳ್ಳಿಯ ಎಲ್ಲರೂ ಅದನ್ನು ಅನುಸರಿಸಿದರು. ಆ ವರ್ಷ ಕೊನೆಯಲ್ಲಿ ರಾಮುವಿಗೆ ಉತ್ತಮ ಲಾಭವಾಯಿತು. ಅವನು ಸಂತೋಷದಿಂದ ತನ್ನ ಕುಟುಂಬದೊಂದಿಗೆ ಬದುಕಿದನು.